ಕೋಡುಬಳೆ ಅಂದ್ರೆ ಅಡುಕಲೆ. ಇನ್ನು ಟೌನ್ಶಿಪ್ ಮಾಡಿದ್ರೆ ಅದೇ ಸರ್ಕಾರದ ಕೊನೆ ಮೊಳೆ ಅಂತ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಸಮಿತಿ ರಚನೆ ಮಾಡ್ತೀನಿ ಅಂತ ಹೇಳಿರೋದು ಯಾಕೆ? ಇದರ ಹಿಂದೆ ರಿಯಲ್ ಎಸ್ಟೇಟ್ ಉದ್ದೇಶ ಇದೆ ಅಂತ ಆರೋಪಿಸಿದ್ದಾರೆ. ಇನ್ನು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಸಿಎಂ ಕಪಟ ನಾಟಕ ಆಡ್ತಾ ಇದ್ದಾರೆ ಅಂತ ಟೀಕಿಸಿದ್ದಾರೆ. ದೊಡ್ಡ ರಿಯಲ್ ಎಸ್ಟೇಟ್ ಮಾಡೋ ಅಂತ ಒಂದು ಟೌನ್ಶಿಪ್ ಇದು. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಯಾರೋ ಆಂಧ್ರ ಕಾಂಟ್ರಾಕ್ಟರ್ ಅವಾಗೆ ಬುಕ್ ಆಗ್ಬಿಟ್ಟಿದ್ದಾನೆ. ಒಬ್ಬನು ಆಂಧ್ರದಲ್ಲಿ ಯಾರೋ ಒಬ್ಬ ಕಾಂಟ್ರಾಕ್ಟರ್ ಇದ್ದಾನೆ, ಅವನ ಹೆಸರು ಆಮೇಲೆ ಹೇಳ್ತೀನಿ. ಅವನು ಅವಾಗೆ ಬುಕ್ ಆಗಿದೆ. ಅವನ ಹೆಸರಲ್ಲಿ ಈ ಟೌನ್ಶಿಪ್ ಮಾಡ್ತಾರೆ. ಕಾಲಹರಣ ಮಾಡೋಕ್ಕೋಸ್ಕರ ಸಮಿತಿ ನೇಮಕ ಮಾಡಿದ್ದಾರೆ. ವಿಧಾನಸಭೆ ಅಧಿವೇಶನ ಚರ್ಚೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಮಾಡಿದ್ದಾರೆ ಹೊರತು ನಿಜವಾಗೂ ಅವರ ಹತ್ರ ರೈತರ ಬಗ್ಗೆ ಕಾಳಜಿ ಇಲ್ಲ. ಬಂಡಾಟ ಹುಚ್ಚಾಟವನ್ನ ತತ್ಕ್ಷಣ ನಿಲ್ಲಿಸಬೇಕು. ರೈತರ ವಿಚಾರದಲ್ಲಿ ರೈತರ ಬದುಕಿನೊಂದಿಗೆ ಚೆಲ್ಲಾಟ ಆಡ್ತಕ್ಕಂಥದ್ದನ್ನು ಕೂಡ ಕಾಂಗ್ರೆಸ್ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ನಿಲ್ಲಿಸಬೇಕು. ಕಾಂಗ್ರೆಸ್ ಪಕ್ಷದ ಹೈಕಮಾಂಡಿನ ಹೊಟ್ಟೆ ತುಂಬಿಸೋದಕ್ಕೋಸ್ಕರ ಆ ಭಾಗದ ರೈತರ ಹೊಟ್ಟೆ ಮೇಲೆ ಹೊಡೆಯುವಂಥ ಷಡ್ಯಂತ್ರ ಕುತಂತ್ರ ಏನು ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಆಗ್ತಾ ಇದೆ, ಇದನ್ನು ಭಾರತೀಯ ಜನತಾ ಪಾರ್ಟಿ ನಾವು ಬಲವಾಗಿ ಖಂಡಿಸ್ತೇವೆ. ಮುಖ್ಯಮಂತ್ರಿಗಳು 3 ಜನರ ಒಂದು ಕಮಿಟಿಯನ್ನು ರಚನೆ ಮಾಡ್ತೇವೆ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಯಾವ ಪುರುಷಾರ್ಥಕ್ಕೋಸ್ಕರ ನೀವು ಕಮಿಟಿ ಮಾಡ್ತಾ ಇದ್ದೀರಿ? ಕಪಟ ನಾಟಕವನ್ನು ಆಡಿಕೊಂಡು ಬಲವಂತವಾಗಿ ಜಮೀನನ್ನು ತೆಗೆದುಕೊಳ್ಳೋದಿಲ್ಲ, ರೈತರಿಂದ ಕಸ್ಕೊಳ್ಳೋದಿಲ್ಲ ಅಂತೇಳಿ ರಾತ್ರೋರಾತ್ರಿ ಇವತ್ತು ಗುಂಡಾಗಳನ್ನು ಕಳಿಸಿ ಇವತ್ತು ಜಮೀನನ್ನು ಫಲವತ್ತಾಗಿರ್ತಕ್ಕಂಥ ರೈತರ ಜಮೀನನ್ನು ಕಸ್ಕೊಳ್ಳೋಕೆ ಹೊರಟಿದ್ದಾರೆ. ಇದು ಅಕ್ಷಮ್ಯ ಅಪರಾಧ. ನಮ್ಮೆಲ್ಲ ಶಾಸಕರು, ಸಂಸದರು ಕೋಡುಬಳೆ ಅಂದ್ರೆ ಅಡುಕಲೆ.